ಎವ್ರಿವನ್, ಮತ್ತೊಮ್ಮೆ ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಕರೆಂಟ್ ಫೀಲಿಂಗ್ಸ್ ಕಾಣಿಸ್ತಾ ಇದೆ ನೋಡೋಣ. ನಥಿಂಗ್ನೆಸ್ ಬರ್ತಾ ಇದೆ ನೋಡಿ, ಇಲ್ಲೊಂದು ಲೆಟ್ಟಿಂಗ್ ಗೋ, ಹಾಗೆ ಕಂಪ್ಲೀಷನ್ ಬರ್ತಾ ಇದೆ, ಮತ್ತೊಂದು ಮೈಂಡ್, ಒನ್ ಮೋರ್ ಅವೇರ್ನೆಸ್. ಬಾಟಮ್ನಲ್ಲಿ ಏನಿದೆ, ಬರ್ಡನ್. ಏನೋ ಹೆವಿ ಎನರ್ಜಿ ಇದೆ, ಯಾಕೋ ಯಾವುದು ಕೆಲಸಗಳಾಗ್ತಾ ಇಲ್ಲ, ಪ್ರಯತ್ನ ಮಾಡಿದ್ರೂ ಏನೂ ಸಕ್ಸಸ್ ಆಗ್ತಾ ಇಲ್ಲ. ಹಾಗಿರೋದ್ರಿಂದ ಯಾಕೋ ಬೇಜಾರಿದೆ. ಇದು ನಿಮ್ಮ ವಿಷಯದಲ್ಲೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಸಾಕಷ್ಟು ಅಡಚಣೆಗಳಿದೆ. ಫೈನಾನ್ಷಿಯಲಿ ಅಪ್ಸೆಟ್ ಆಗಿದ್ದಾರೆ, ಯಾವುದು ಕೆಲಸಗಳಾಗ್ತಾ ಇಲ್ಲ, ಇರೋ ಜಾಬಲ್ಲಿ ಅಂಥ ಸಂತೋಷ ಇಲ್ಲ. ಇವೆಲ್ಲದ್ರ ಮಧ್ಯೆ ನಿಮಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ನಿಮಗೇನೂ ಹೇಳೋಕ್ಕಾಗ್ತಾ ಇಲ್ಲ. ಅದರಿಂದ ಮನಸ್ಸು ಬೇಜಾರಾಗಿದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಮನಸ್ಸು ಕಂಪ್ಲೀಷನ್ ಹುಡುಕ್ತಾ ಇದೆ, ಮೈಂಡು ಡಿಸ್ಟರ್ಬ್ ಆಗಿದೆ, ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಇದೆ. ಕೈಯಲ್ಲಿ ಕೆಲಸ ಇದೆ ಸರಿ, ಆದರೆ ಅಲ್ಲಿ ಸ್ಟ್ರೆಸ್ ಇದೆ. ನೀವು ಅವ್ರಿಗೆ ಪರಿಚಯ ಆಗಿದ್ದೀರಾ, ಅದರಿಂದ ಸಂತೋಷ ಇದೆ. ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ನಗುಮುಖ ಏನೋ ಸ್ವಲ್ಪ ಅವ್ರಿಗೆ ಪಾಸಿಟಿವಿಟಿ ಕೊಡುತ್ತೆ. ಆದರೆ ಇಲ್ಲೇನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಪರಿಸ್ಥಿತಿ ಸರಿಯಾಗಿಲ್ಲ. ಆದಷ್ಟು ಈ ನೆಗೆಟಿವಿಟಿಗಳನ್ನೆಲ್ಲ ಲೆಟ್ಗೋ ಮಾಡ್ಕೋಬೇಕು. ನನ್ನನ್ನು ನಾನು ಸುಧಾರಿಸ್ಕೋಬೇಕು, ನನ್ನ ಕೆರಿಯರ್ ಸರಿ ಮಾಡ್ಕೋಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಮನಸ್ಸಿದೆ ಈ ವ್ಯಕ್ತಿಗೆ. ಇದೆಲ್ಲ ಯಾವಾಗ ಸರಿಯಾಗುತ್ತೆ ಅನ್ನೋ ಯೋಚನೆಯೂ ಇದೆ. ಮಾನಸಿಕವಾಗಿ ಅಂಥ ಸಂತೋಷ ಇಲ್ಲ, ತಲೆ ತುಂಬ ಯೋಚನೆಗಳಿದೆ. ಆದರೂ ನಿಮ್ಮ ಜೊತೆ ಇದ್ದಾಗ ಅದನ್ನೆಲ್ಲ ಮರೆತು ಸಂತೋಷವಾಗಿ ಮಾತಾಡೋದಿದೆ. ಏನೂ ನಿಮಗೆ ತೋರಿಸ್ಕೊಳ್ಳಲ್ಲ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆದರೆ ಮುಂದೇನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ, ಅದರ ಪರಿಸ್ಥಿತಿ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಇವೆಲ್ಲ ಯೋಚನೆಗಳಿಂದ ಈ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸುಗಳಿರುತ್ತೆ. ಒಳ್ಳೆ ಜಾಬ್ ಇರಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಜೀವನದಲ್ಲಿ ಒಳ್ಳೆ ಸಂಗಾತಿ ಬರಬೇಕು, ಹಾಗೆಲ್ಲ ಆಸೆಗಳಿರುತ್ತೆ. ಆಲ್ರೆಡಿ ನೀವು ಸಿಕ್ಕಿದ್ದೀರಾ, ಅದರಲ್ಲಿ ನಾನು ಅದೃಷ್ಟ ಮಾಡಿದ್ದೀನಿ ಹಾಗೆ ಯೋಚನೆ ಮಾಡೋದಿದೆ ಈ ವ್ಯಕ್ತಿ. ಸುಮಾರಾದ ಒಂದು ಕೆಲಸ ಇದೆ, ಆದರೆ ಅದರಲ್ಲಿ ಅಂಥ ಆದಾಯ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಫೈನಾನ್ಷಿಯಲ್ ಇನ್ಪುಟ್ ಇಲ್ಲ, ಖರ್ಚು ಜಾಸ್ತಿ. ಇವೆಲ್ಲ ಯೋಚನೆಗಳಿಂದ ಈ ವ್ಯಕ್ತಿಗ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಆಗಾಗ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿಲ್ಲ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ, ನಿಮ್ಮ ಫೀಲಿಂಗ್ಸ್ ಏನಿದೆ. ನಿಮಗೆ ಅವರು ಸದಾ ನೆನಪಾಗ್ತಾರೆ ಸರಿ, ಪ್ರೀತಿ ಇರೋದ್ರಿಂದ ಅಲ್ವಾ ಸದಾ ನೆನಪಾಗೋದು ಅವರು ನಿಮಗೆ. ಇಲ್ಲಿ ಏನಿದೆ ನೋಡೋಣ. ಲೈಫೇ ಹಾಗೆ, ಸಮಸ್ಯೆಗಳು. ನಂಬರ್ 2, ಹಾಗೆ ನಂಬರ್ 3, 4, 5. ಓಕೆ, ಇಲ್ಲಿ 3 ಆಫ್ ವ್ಯಾಂಡ್ಸ್ ಇದೆ. ನೀವು ಈ ವ್ಯಕ್ತಿಗೋಸ್ಕರ ಕಾಯೋದಿದೆ. ಮನಸ್ಸಲ್ಲಿ ಓವರ್ ಥಿಂಕಿಂಗ್ ಇದೆ. ಅವ್ರ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ಅವ್ರು ಹೇಳ್ಕೊಳ್ದಿದ್ರೂ ನಿಮಗೆಲ್ಲ ಅರ್ಥ ಆಗುತ್ತೆ. ಆದರೂ ನೀವು ಸಮಾಧಾನವಾಗಿದ್ದೀರಾ. ನೀವೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಹಾಗನ್ಸುತ್ತೆ. ತುಂಬ ಪೇಷನ್ಸಿಂದ ಈ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಆದಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತೀರಾ. ಏನಾದರೂ ಹೆಲ್ಪ್ ಬೇಕಾದರೆ ಕೇಳು, ಹಾಗೆಲ್ಲ ನೀವು ಕೇಳೋದಿದೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನೀವು ಯಾವಾಗಲೂ ರೆಡಿ ಇದ್ದೀರಾ. ಇಲ್ಲಿ ಇನ್ನೇನಿದೆ, ನೀವೊಂದು ಅಟ್ರಾಕ್ಟಿವ್ ಸ್ಟೈಲಿಶ್ ಪರ್ಸನ್ ಹಾಗನ್ನಿಸುತ್ತೆ. ಕಾನ್ಫಿಡೆಂಟ್ ಆಗಿದ್ದೀರಾ. ನೀವು ಅವ್ರ ಜೊತೆ ಮುಂದೆ ಜೀವನ ಮಾಡಬೇಕು ಹಾಗೆ ಅಂದ್ಕೊಂಡಿದ್ದೀರಾ.
ತುಂಬ ಕನಸುಗಳಿದೆ, ಒಳ್ಳೆ ಜೀವನ ಮಾಡಬೇಕು, ಅವ್ರ ಜೊತೆ ಸಂತೋಷವಾಗಿರಬೇಕು ಅನ್ನೋ ಮನಸ್ಸಿದೆ. ಆದರೆ ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಕೆಲವ್ರಿಗೆ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ರಿಲಿಜಿಯನ್ ಇರ್ಬೋದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು. ಹೀಗಿರೋದ್ರಿಂದ ಈ ರಿಲೇಷನ್ಶಿಪ್ಪು ಕುಂಟ್ತಾ ಇದೆ. ಆದರೆ ಇದಕ್ಕೊಂದು ರೀಬರ್ತ್ ಇದೆಯಾ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಓವರ್ ಥಿಂಕಿಂಗ್ ಇದೆ, ಆಗಾಗ ನೆಗೆಟಿವ್ ಆಗಿಯೂ ಸಹ ನೀವು ಯೋಚನೆ ಮಾಡೋದಿದೆ. ಅದು ಯಾಕೆ ಅಂತ ನಿಮಗೆ ಗೊತ್ತಿಲ್ಲ. ಈ ವ್ಯಕ್ತಿಯಿಂದ ನಾನು ದೂರ ಆಗ್ಬಿಡ್ತೀನೇನೋ, ಮುಂದೇನು ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಮೇಲೆ ನೀವು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ಒಳಗೆ ಯಾಕೋ ಒಂಥರ ಅಳುಕು ಇದೆ. ಇದು ಮುಂದೆ ಏನಾಗುತ್ತೋ ಅನ್ನೋ ಅನ್ಸರ್ಟೆನಿಟಿ ಇದೆ. ಆಗಾಗ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ಆದ್ರೂ ಯಾಕೆ ನನ್ನ ಕಡೆ ದೇವ್ರಿಗೆ ಮನಸ್ಸಿಲ್ಲ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಬೇಕು, ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು, ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ. ಆದರೆ ಈ ವಿಷಯದಲ್ಲಿ ಅವ್ರು ನಿಮ್ಗಂತ ಅಟೆನ್ಷನ್ ಕೊಡ್ತಾ ಇಲ್ಲ. ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಕೆಲವು ಸೆನ್ಸಿಟಿವ್ ವಿಷಯಗಳು ಬಂದಾಗ ಮಾತು ಬದಲಿಸೋದಿದೆ. ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಕ್ಯಾಟ್ ಆನ್ ದಿ ವಾಲ್, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಉತ್ತರ ಕೊಡೋದಿದೆ ನಿಮಗೆ. ಅವರ ಪರಿಸ್ಥಿತಿ ನೋಡಿದಾಗ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ನಿಮ್ಮ ಪಿಕ್ಚರ್ ಇದೆ, ಆದರೆ ಯಾಕೋ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ಇವತ್ತಿನ ದಿವಸ ಬರ್ತಾ ಇದೆ. ಇಲ್ಲಿ ನಿಮ್ಮ ಬಗ್ಗೆ ಇನ್ನೇನೇನು ಯೋಚನೆಗಳಿದೆ, ಅವ್ರಿಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಮೈ ವರ್ಲ್ಡ್ ರೋಮ್ ಅರೌಂಡ್ ಯು ನೋಡಿ, ಸುತ್ತಿ ಬಳಸಿ ನಿಮ್ಮ ಯೋಚನೆ ಆಗ್ತಾ ಇರುತ್ತೆ ಅವ್ರಿಗೆ. ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್, ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಯು ಟಚ್ಡ್ ಮೈ ಹಾರ್ಟ್. ಮತ್ತೊಂದು, ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್, ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ಆಗಾಗ ಸೈಲೆಂಟ್ ಆಗಿರ್ತಾರೆ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಸೈಲೆಂಟ್ ಆಗಿದ್ರೂ ಮನಸ್ಸು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಆಗಾಗ ನಿಮ್ಮನ್ನು ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಆದರೆ ನೀವಿಲ್ಲದೆ ಅವ್ರಿಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ಸ್ವಭಾವ ಅವ್ರಿಗೆ ತುಂಬ ಇಷ್ಟ ಆಗಿದೆ. ನೀವು ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಅಂತ ಅನಿಸುತ್ತೆ. ನಿಮ್ಮ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಫರ್ಗಿವ್ ಮಾಡು ಅಂತ ಕೇಳ್ಕೊತಾ ಇದ್ದಾರೆ. ನಾನು ಇದೆಲ್ಲ ಮುಂದೆ ಸರಿ ಮಾಡ್ಕೋತೀನಿ, ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತು, ನನ್ನ ಮೇಲೆ ನೀನು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ಯಾ, ಭರವಸೆ ಇಟ್ಕೊಂಡಿದ್ಯಾ, ನನ್ನ ಮೇಲೆ ನಂಬಿಕೆ ಇದೆ ಹಾಗೆ ಅಂದ್ಕೊಂಡಿದ್ದೀನಿ ನಾನು. ಹಾಗೆಲ್ಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಈ ವ್ಯಕ್ತಿ ಒಳ್ಳೆಯವರಿದ್ದಾರೆ, ಆದರೆ ಪರಿಸ್ಥಿತಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಅದು ಯಾವುದೇ ಇರ್ಬೋದು, ಯಾಕೆಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಬೇರೆ ಬೇರೆ ಥರದ ಜನಗಳಿರ್ತೀರಾ, ಒಬ್ಬರೊಬ್ಬರು ಸಮಸ್ಯೆ ಒಂದೊಂದು ಥರ ಇರುತ್ತೆ ಅಲ್ವಾ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ತೆಗೆಯೋಣ. ತಕ್ಷಣ ಏನು ಬರುತ್ತೆ, ಕಾಂಪ್ರಮೈಸ್ ಅನ್ನೋದು ಬರ್ತಾ ಇದೆ ನೋಡಿ. ಅ ಬಿಗ್ ಹ್ಯಾಪಿ ಚೇಂಜಸ್. ವಾವ್. ಟೈಮ್ ಸರಿಯಾಗಿಲ್ದಿರುವಾಗ ಇವೆಲ್ಲ ನೆಗೆಟಿವಿಟಿಗಳು ನಡೀತಾನೆ ಇರುತ್ತೆ. ಇಲ್ಲಿ ಮುಂದೆ ನೀವಿಬ್ಬರು ಕಾಂಪ್ರಮೈಸ್ ಮಾಡ್ಕೋತೀರಾ, ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಾ. ಯಾಕೆಂದರೆ ಸಮಸ್ಯೆಗಳು ಒಂದು ಮುಗಿದ್ರೆ ಇನ್ನೊಂದು ಬರ್ತಾನೇ ಇರುತ್ತೆ. ಅದಕ್ಕೆ ಜೀವನದಲ್ಲಿ ಪರಿಸ್ಥಿತಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರೋದಿದೆ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.